ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೌನಿ ನಾನು ಅನ್ನೋ ಒಂದು ಶಾಪ್ ಹೆಸರು ಓಡಾಡ್ತಿತ್ತು. ಯಾಕಂದ್ರೆ ಚಿಕ್ಕಣ್ಣವರ ಫ್ಯಾನ್ ಇಬ್ಬರು ಸೇರಿ ಒಂದು ಮಾಡಿರುವಂತಹ ಶಾಪು. ಸೊ ಖುದ್ದಾಗಿ ಇವತ್ತು ಚಿಕ್ಕಣ್ಣವರೇ ಬಂದು ಆ ಒಂದು ಶಾಪ್ಗೆ ವಿಸಿಟ್ ಮಾಡಿ ಅವರ ಒಂದು ಕೆಲಸಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡ್ತೋಣ. ಸೊ ನಮಸ್ತೆ. ಒಂದೊಳ್ಳೆ ಕೆಲಸ ಆಕ್ಚುಲ್ ಆಗಿ ಒಂದು ಇಬ್ರು ಹೆಣ್ಮಕ್ಳು ಓದ್ಕೊಂಡು ಈ ತರದೊಂದು ಕೆಲಸ ಮಾಡ್ತಿದ್ದಾರೆ. ಆ ಒಂದು ಕೆಲಸಕ್ಕೆ ನೀವು ಸಾಥ್ ಕೊಟ್ಟು ಆ ಶಾಪ್ಗೆ ವಿಸಿಟ್ ಮಾಡಿದ್ರೆ ಎಷ್ಟು ಖುಷಿ ಆಯ್ತು ಅಂತ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ಏನಂದ್ರೆ ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ ವಿಡಿಯೋನ. ಸೊ ಒಂದ್ಸಲ ಹೋಗೋಣ, ಯಾಕಂದ್ರೆ ಕಾಲೇಜ್ಗೆ ಹೋಗ್ತಾರೆ ಹೆಣ್ಮಕ್ಳು, ಪಾರ್ಟ್ ಟೈಮಲ್ಲಿ ಇದನ್ನ ಮಾಡಿಕೊಂಡು ಅವ್ರ ಸ್ಟಡೀಸ್ನ ಅವ್ರು ಮಾಡ್ಬೇಕು. ಸೊ ಒಂದು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕ್ತಿದಾರಲ್ಲ. ಸೊ ಬಂದರೆ ಏನೋ ನಮ್ಮ ಕಡೆಯಿಂದ ಚೂರು ಪಾರು ಏನು ಸಪೋರ್ಟ್ ಆಗುತ್ತೆ ಮಾಡೋಣ ಅಂದ್ಕೊಂಡು ಒಂದು ವಿಸಿಟ್ ಕೊಟ್ಟೆ. ಬಟ್ ಟೇಸ್ಟು ಮಾಡಿದೆ, ತುಂಬ ಚೆನ್ನಾಗಿದೆ ಟೇಸ್ಟು. ಇಲ್ಲಿ ಅಕ್ಕಪಕ್ಕ ಯಾರ್ಯಾರು ಓಡಾಡ್ತಿರ್ತೀರ, ಯಾವ ಎಲ್ಲಿದು ಅಂದ್ರಳ್ಳಿ ಡಿ ಗ್ರೂಪ್ ಹತ್ರ, ಇಲ್ಲಿ ಅಕ್ಕಪಕ್ಕ ಹೋಗ್ಬೇಕಾದ್ರೆ ದಯವಿಟ್ಟು ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಬಹಳ ಮುಖ್ಯವಾಗಿ ಅಂದ್ರೆ ನೀವು ಹೇಳಿದ್ರಲ್ಲ, ಓದ್ಕೊಂಡು ಈ ತರದೊಂದು ಕೆಲಸ ಮಾಡಿದಿಲ್ಲ, ಎಲ್ಲ ಹೆಣ್ಮಕ್ಳು ಒಂದ್ಸರಿ ಎದುರ್ಕೋತಾರೆ. ಎರಡೆರಡು ಕೆಲಸ ಹೆಂಗ್ ಮೇಂಟೈನ್ ಮಾಡೋದು, ಓದ್ಕೊಂಡೆಲ್ಲ ಕೆಲಸ ಮಾಡೋದು. ಇಬ್ಬರೇ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಈ ತರದೊಂದು ಕೆಲಸ ಮಾಡ್ತಾರಂತ ಅಲ್ಲ, ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಒಂಥರ ಮಾದರಿ ಆಗಿರ್ತಾರೆ. ಯಾಕಂದ್ರೆ ಈಗ ಇರೋ ಎಜುಕೇಷನ್ ಸಿಸ್ಟಮಲ್ಲಿ ಓದೋಕ್ಕೆ ತುಂಬ ಕಷ್ಟ. ಈ ಮನೆ ಸಮಸ್ಯೆಗಳು, ಫೀಸು, ಅದು ಇದು ಅಂತೆಲ್ಲ ಮನೆಯವ್ರಿಗೂ ಭಾರ ಅನಿಸಿ ಕೆಲವ್ರು ಹೆಣ್ಮಕ್ಳಿಗೆ ಕೆಲವ್ರು ಸಾಕು ಓದೋದು ಬಿಟ್ಬಿಡ್ರಿ ಅನ್ನೋ ಥರದಲ್ಲಿ ಹೇಳೋದಿರುತ್ತೆ. ಸೊ ಅಂಥವ್ರಿಗೆ ಇವರಿಬ್ಬರು ಎಕ್ಸಾಂಪಲ್. ಆ್ಯಕ್ಚುಲ್ ಆಗಿ ಅವರು ದುಡ್ಕೊಂಡು ಅವರೇ ಓದ್ತಿದಾರಲ್ಲ, ಅದು ಖುಷಿ ಪಡೋ ವಿಷಯ. ಸೊ ಎಲ್ಲ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ನಿಂತ್ಕೊಳ್ರಿ, ನೀವೇ ದುಡ್ದು ನೀವೇ ಚೆನ್ನಾಗಿರಿ. ಬಹಳ ಮುಖ್ಯವಾಗಿ ಹೈಲೈಟ್ ಅನಿಸ್ತಿರೋದು ಈ ಶಾಪಲ್ಲಿ ಇರುವಂಥ ಹೆಸರು ಬ್ರೌನಿ ನಾನು ಅಂತ, ನಿಮ್ಮ ಫೇಮಸ್ ಡೈಲಾಗ್ ಇಟ್ಟಿರುವಂಥದ್ದು. ಬಟ್ ಅದೇ ಗೊತ್ತಿಲ್ಲ ಅದು ಹಿಂಗಾಗುತ್ತೆ ಅಂತ. ಬ್ರೌನಿ ನಾನು ಅಂತ ಎಲ್ಲೋ ಒಂದು ಕಡೆ ಹೇಳಿದ್ವಿ, ಬಟ್ ಅದರಲ್ಲೇ ಒಂದು ಹೋಟ್ಲ್ ಆಗಿದೆ. ಸೊ ನಮಗೂ ಖುಷಿ ಆಗುತ್ತೆ. ಏನು ಹೇಳೋದು, ಒಳ್ಳೇದಾಗಲಿ, ಬ್ರೌನಿ ನಾನು ಹೋಟ್ಲಿಗೆ ಒಳ್ಳೇದಾಗಲಿ ಅಷ್ಟೇ. ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿದೆ. ಚಿಕ್ಕದಾಗಿ ಶುರು ಮಾಡಿದ್ದಾರೆ. ಸೊ ಈ ವ್ಯಾಪಾರ ದೊಡ್ಡ ಮಟ್ಟಕ್ಕಾಗಲಿ, ಅವರು ದೊಡ್ಡದಾಗಿ ಮಾಡೋ ಥರ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಿ.